ಯುದ್ಧ ವಿರಾಮದ ಬೆನ್ನಲ್ಲೇ ಷೇರು ಮಾರುಕಟ್ಟೆ ಚೇತರಿಕೆ ಕಂಡಿದೆ. ನಿಫ್ಟಿ 50ಯಲ್ಲಿ 3.16% ಏರಿಕೆಯಾಗಿದೆ. ಮಾರ್ಕೆಟ್ನಲ್ಲಿ ಸೆನ್ಸೆಕ್ಸ್ನಲ್ಲಿ 2700 ಅಂಕಗಳಷ್ಟು ಏರಿಕೆ ಆಗಿದೆ. BSE ಸೆನ್ಸೆಕ್ಸ್ನಲ್ಲಿ ಪ್ರೀ ಓಪನಿಂಗ್ ಟ್ರೇಡ್ 77,000ಕ್ಕೆ ಏರಿಕೆಯಾಗಿದೆ. 24,000ದ ಗಡಿಯನ್ನು ದಾಟಿದೆ. NSE ನಿಫ್ಟಿ 50 ಈಗ ಯುದ್ಧದಲ್ಲಿ ಕದನ ವಿರಾಮ ಯಾವಾಗ ಘೋಷಣೆ ಆಯಿತೋ ಷೇರು ಮಾರುಕಟ್ಟೆ ಸಾಕಷ್ಟು ಚೇತರಿಕೆಯನ್ನು ಕಂಡಿದೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ನೋಡಿ, ಈಗ ಕಚ್ಚಾ ತೈಲದ ಬೆಲೆ ಕುಸಿತ ಆಗಿದೆ, ಅದು ಒಂದು ಕಡೆ. ಬಟ್ ಯಾವಾಗ ಯುದ್ಧದಲ್ಲಿ ಕದನ ವಿರಾಮ ಘೋಷಣೆ ಆಯಿತೋ ಆಬ್ವಿಯಸ್ಲಿ ಷೇರು ಮಾರುಕಟ್ಟೆಯಲ್ಲಿ ಚೇತರಿಕೆಯ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಚೇತರಿಕೆ ಕೂಡ ಕಂಡು ಬರ್ತಾ ಇದೆ ಚಂದ್ರಮೋಹನ್. ಹೌದು ಮಧುಸೂದನ್, ಇದು ನಿರೀಕ್ಷಿತನೇ. ಯಾಕೆಂತಂದ್ರೆ ಮುಖ್ಯವಾಗಿ ಇರಾನ್ ಮತ್ತು ಅಮೆರಿಕದ ನಡುವೆ ಯುದ್ಧ ನಡೀತಿದ್ದರಿಂದಾಗಿ ಹೊರ್ಮುಜ್ ಜಲಸಂಧಿ ಬಂದ್ ಆಗಿತ್ತು. ಇದರಿಂದಾಗಿ ಕಚ್ಚಾ ತೈಲ ಮತ್ತು ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿತ್ತು. ಇದರಿಂದಾಗಿ ಭಾರತದ ಆರ್ಥಿಕತೆಗೆ ಹೊಡೆತ ಕೂಡ ಬೀಳ್ತಾ ಇತ್ತು. ಮತ್ತು ಭಾರತದಲ್ಲಿ ಜನಸಾಮಾನ್ಯರಿಗೆ ಗ್ಯಾಸ್ ಕೂಡ ಸಿಗ್ತಾ ಇರಲಿಲ್ಲ ಮತ್ತು ಕೈಗಾರಿಕೆಗಳಿಗೆ ಬೇಕಾದಂತಹ ಕಚ್ಚಾ ವಸ್ತುಗಳು ಸಿಗ್ತಾ ಇರಲಿಲ್ಲ. ಮತ್ತು ಭಾರತದಲ್ಲಿ ಉತ್ಪಾದನೆಯಾದಂತಹ ಬಾಸ್ಮತಿ ಅಕ್ಕಿ ಮತ್ತು ಕೈಗಾರಿಕೆಗಳ ಉತ್ಪನ್ನಗಳು ಮತ್ತು ಬೇರೆ ಬೇರೆ ಉತ್ಪನ್ನಗಳನ್ನು ಇಲ್ಲಿ ಭಾರತದಲ್ಲಿ ಉತ್ಪಾದನೆ ಮಾಡಿ ಗಲ್ಫ್ ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಮಾಡಲಿಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಇದರಿಂದಾಗಿ ಕಂಪನಿಗಳಿಗೆ ಹೊಡೆತ ಮತ್ತು ದೇಶದ ಆರ್ಥಿಕತೆಗೆ ಹೊಡೆತ ಬೀಳೋದ್ರಿಂದಾಗಿ ಮತ್ತು ಕಚ್ಚಾ ತೈಲದ ಬೆಲೆ ಏರಿಕೆ ಆಗಿದ್ರಿಂದಾಗಿ ಭಾರತದಲ್ಲಿ ಸರಕು ಸಾಗಣೆ ವೆಚ್ಚ ಹೆಚ್ಚಾಗುತ್ತೆ ಮತ್ತು ಭಾರತದ ಆರ್ಥಿಕತೆ ಮೇಲೆ ನಕಾರಾತ್ಮಕ ಪರಿಣಾಮ ಉಂಟಾಗುತ್ತೆ, ನೆಗೆಟಿವ್ ಎಫೆಕ್ಟ್ ಉಂಟಾಗುತ್ತೆ. ಈ ಕಾರಣಕ್ಕಾಗಿಯೇ ಭಾರತದಲ್ಲಿ ಷೇರು ಮಾರುಕಟ್ಟೆ ಕಳೆದ 40 ದಿನಗಳಿಂದ ಕುಸಿತದ ಹಾದಿನಲ್ಲೇ ಇತ್ತು. ಮುಖ್ಯವಾಗಿ 35 ಲಕ್ಷ ಕೋಟಿಯಿಂದ 40 ಲಕ್ಷ ಕೋಟಿ ರೂಪಾಯಿವರೆಗೂ ಕೂಡ ಷೇರು ಮಾರುಕಟ್ಟೆಯಲ್ಲಿ ಕುಸಿತ ಸಂಭವಿಸಿತ್ತು. ಕೇವಲ 2 ದಿನದಲ್ಲಿ 19 ಲಕ್ಷ ಕೋಟಿ ರೂಪಾಯಿ ಕೂಡ ಭಾರತದ ಷೇರು ಮಾರುಕಟ್ಟೆಯಲ್ಲಿ ಕುಸಿತ ಸಂಭವಿಸಿತ್ತು. ಆದ್ರೀಗ ತಾತ್ಕಾಲಿಕ ಕದನ ವಿರಾಮ ಘೋಷಣೆ ಆಗಿರೋದ್ರಿಂದಾಗಿ ಕಚ್ಚಾ ತೈಲದ ಬೆಲೆ ಏರಿಕೆಯಾಗಿದ್ದು ಈಗ ಇಳಿಕೆ ಆಗ್ತಾ ಇದೆ. ಜೊತೆಗೆ ತಾತ್ಕಾಲಿಕ ಕದನ ವಿರಾಮ ಮುಂದಿನ 15 ದಿನಗಳವರೆಗೂ ಕೂಡ ಇರುತ್ತೆ. ಈ ತಾತ್ಕಾಲಿಕ ಕದನ ವಿರಾಮದ ಮಾತುಕತೆ ವೇಳೆನಲ್ಲೇ ಅಮೆರಿಕ ಮತ್ತು ಇರಾನ್ ಶಾಶ್ವತ ಕದನ ವಿರಾಮವನ್ನು ಘೋಷಣೆ ಮಾಡಿದ್ರೆ ಅದರ ಪರಿಣಾಮವೂ ಕೂಡ ಶಾಶ್ವತ ಕದನ ವಿರಾಮ ಜಾರಿಯಾಗುತ್ತೆ. ಆ ಕಾರಣಕ್ಕಾಗಿ ಈಗ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಇವತ್ತು ಏರಿಕೆ ಕಂಡು ಬರ್ತಾ ಇದೆ. ಈಗಾಗಲೇ ಸೆನ್ಸೆಕ್ಸ್ 3% ಏರಿಕೆ ಕಂಡು ಬರ್ತಾ ಇದೆ. ನಿಫ್ಟಿ ಕೂಡ ಏರಿಕೆ ಆಗುತ್ತೆ ಮತ್ತು ಬೇರೆ ಬೇರೆ ಕಂಪನಿಗಳ ಷೇರುಗಳ ಬೆಲೆಯಲ್ಲೂ ಕೂಡ ಸಹಜವಾಗಿ ಏರಿಕೆ ಆಗುತ್ತೆ. ಬ್ಯಾಂಕಿಂಗ್ ಕಂಪನಿಗಳ ಷೇರುಗಳಾಗಬಹುದು ಅಥವಾ ಬೇರೆ ಬೇರೆ ಕಂಪನಿಗಳ ಷೇರುಗಳ ಬೆಲೆಯಲ್ಲಿ ಏರಿಕೆ ಆಗುತ್ತೆ. ಇದು ಕೆಲವು ಕೂಡ ಕಾರಣ ಆಗಿರ್ತಕ್ಕಂಥದ್ದು ಅಂದರೆ ಕಚ್ಚಾ ತೈಲದ ಬೆಲೆಯಲ್ಲಿ ಇಳಿಕೆ ಆಗಿರ್ತಕ್ಕಂಥದ್ದು ಮತ್ತು ತಾತ್ಕಾಲಿಕ ಕದನ ವಿರಾಮ ಅಮೆರಿಕ ಮತ್ತು ಇರಾನ್ನ ನಡುವೆ ಘೋಷಣೆ ಆಗಿರ್ತಕ್ಕಂಥದ್ದು. ಇದರಿಂದಾಗಿನೇ ಭಾರತದ ಆರ್ಥಿಕತೆಗೂ ಕೂಡ ಅನುಕೂಲ ಆಗುತ್ತೆ. ಕಚ್ಚಾ ತೈಲದ ಬೆಲೆ ಇಳಿಕೆ ಆಗೋದ್ರಿಂದಾಗಿ ಭಾರತದ ಆರ್ಥಿಕತೆಗೆ ಸಾಕಷ್ಟು ಅನುಕೂಲ ಆಗುತ್ತೆ ಮತ್ತು ಭಾರತದ ಜನರ ಮೇಲೆ ಆರ್ಥಿಕ ಹೊರೆ ಆಗುವಂಥದ್ದು ಕೂಡ ತಪ್ಪುತ್ತೆ ಮತ್ತು ಕೈಗಾರಿಕೆಗಳಿಗೆ ಬೇಕಾದಂಥ ಕಚ್ಚಾ ಉತ್ಪನ್ನಗಳು ಕೂಡ ಸುಲಭವಾಗಿ ಹೊರ್ಮುಜ್ ಜಲಸಂಧಿಯ ಮೂಲಕ ಸಿಗ್ತವೆ ಮತ್ತು ಕೈಗಾರಿಕೆಗಳ ಉತ್ಪಾದನೆ ಕೂಡ ಹೆಚ್ಚಾಗುತ್ತೆ. ಈ ಎಲ್ಲ ಕಾರಣಗಳಿಂದಾಗಿನೇ ಇವತ್ತು ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಚೇತರಿಕೆ ಕಂಡು ಬರ್ತಾ ಇದೆ ಮತ್ತು ನಿರೀಕ್ಷೆಯಂತೆಯೇ 3% ಏರಿಕೆ ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ಒಂದು ತಾತ್ಕಾಲಿಕ ಕದನ ವಿರಾಮ ಒಂದು ಶಾಶ್ವತ ಕದನ ವಿರಾಮ ಆಗುವಂತ ನಿಟ್ಟಿನಲ್ಲೇ ಈಗ ಅಮೆರಿಕ ಮತ್ತು ಇರಾನ್ ದೇಶಗಳು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂತೇಳಿ ಜಗತ್ತಿನ ಎಲ್ಲ ಪ್ರಮುಖ ದೇಶಗಳು ಕೂಡ ಒತ್ತಾಯವನ್ನ ಮಾಡ್ತಾ ಇವೆ. ಯುದ್ಧ ಏನಾದರೂ ಇದೇ ರೀತಿಯಾಗಿ ಮುಂದುವರೆದಿದ್ರೆ ಯುರೋಪ್ ದೇಶಗಳಿಗೂ ಕೂಡ ಈಗ ಏಪ್ರಿಲ್ ತಿಂಗಳಲ್ಲಿ ಕಚ್ಚಾ ತೈಲದ ಕೊರತೆ ಉಂಟಾಗುತ್ತೆ ಅಂತೇಳಿ ಶೆಲ್ ಕಂಪನಿಯ CEO ಕೂಡ ಹೇಳಿದ್ರು ಮತ್ತು ಯುರೋಪ್ ದೇಶಗಳಿಗೂ ಕೂಡ ಆ ಒಂದು ಆತಂಕ ಕಾಡ್ತಾ ಇತ್ತು. ಆ ಕಾರಣಕ್ಕಾಗಿಯೇ ಯುರೋಪ್ನ ದೇಶಗಳನ್ನೇ ಇಂಗ್ಲೆಂಡ್ನ ನೇತೃತ್ವದಲ್ಲಿ 60 ದೇಶಗಳು ಸೇರಿ ಸಮಾಲೋಚನೆಯನ್ನು ಕೂಡ ನಡೆಸಿದ್ವು. ಹೊರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಬೇಕು, ಮುಕ್ತವಾಗಿ ಓಪನ್ ಮಾಡಬೇಕು, ಸೇಫ್ ಆಗಿ ಓಪನ್ ಮಾಡಬೇಕು ಮತ್ತು ಜಾಗತಿಕವಾಗಿ ಈ ಒಂದು ಭಿನ್ನಾಭಿಪ್ರಾಯಗಳನ್ನು ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಬೇಕೇ ವಿನಃ ಈ ಹೊರ್ಮುಜ್ ಜಲಸಂಧಿಯನ್ನು ಅಥವಾ ಕಚ್ಚಾ ತೈಲ ಸಾಗಾಟವನ್ನು ಒಂದು ಬ್ಲಾಕ್ ಮೇಲ್ ಅಸ್ತ್ರವಾಗಿ ಬಳಸ್ಕೊಳ್ಬಾರ್ದು ಅನ್ನುವ ನಿಟ್ಟಿನಲ್ಲೂ ಕೂಡ ಇರಾನ್ನ ಮೇಲೆ ಮತ್ತು ಅಮೆರಿಕದ ಮೇಲೆ ಕೂಡ ಒತ್ತಡವನ್ನು ಏರಿದ್ದು. ಇದೆಲ್ಲದರ ಪರಿಣಾಮವಾಗಿಯೇ ಈಗ ಅಮೆರಿಕ ಮತ್ತು ಇರಾನ್ ಒಂದು ಶಾಂತಿ ಮಾತುಕತೆಗೆ ಒಪ್ಕೊಂಡಿವೆ ಮತ್ತು ತಾತ್ಕಾಲಿಕ ಕದನ ವಿರಾಮವನ್ನು ಕೂಡ ಘೋಷಣೆಯನ್ನು ಮಾಡಿಕೊಂಡಿವೆ. ಮಧುಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.